ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ಮ ಮನೆಯಲ್ಲಿ ನನಗೆ ನನ್ನ ಮಗಳಿಗೆ ಅಷ್ಟೆಲ್ಲ ಅವಮಾನ ಆದ ಮೇಲೂ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಭೇಟಿ ಮಾಡಕ್ ಆಸಕ್ತಿನೂ ಇಲ್ಲ. ಆದ್ರೆ ಈಗ ನೀವಾಗೆ ನನ್ನನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಹೇಳಿ, ಏನ್ ವಿಷಯ? ಈಗ ನಾನು 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಮೊದಲನೇದು, ನಿಮ್ಗೆ ಅವಮಾನ ಆಗಿದ್ದು ಯಾರಿಂದ ಅಂತ ಹೇಳ್ತೀನಿ. ಎರಡನೇದು, ಸಹಾಯಕ್ಕೆ ಬಂದಿರೋದು, ಆದ್ರೆ ಆ ಸಹಾಯ ಆಗೋದು ನನಗ ನಿಮ್ಗ ಅಂತ. ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಿ, ನನ್ನ ಮಗನಿಗೆ ನಿಮ್ಮ ಮಗಳನ್ನ ತಂದ್ಕೋಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಏನ್ ಮಾಡೋದು, ನನ್ನ ಮಗನ ಬುದ್ಧಿ ಕೆಡಿಸಿ ಅವನ್ ದಿಕ್ಕು ತಪ್ಪಿಸಿ ಆ ಕೆಲಸದ ಹುಡುಗಿನ ಅವನಿಗೆ ಕೊಟ್ಟು ಮದುವೆ ಮಾಡ್ಸಿದ್ರು. ಅದರಿಂದ ನನಗೆ ಎಷ್ಟು ಅವಮಾನ ನೋವಾಗಿದೆ ಗೊತ್ತಾ? ಇಷ್ಟೆಲ್ಲ ಮಾಡಿದ್ದು ಆ ವೀರು ಮಗಳು ಶ್ರಾವಣಿ. ಅಫ್ಕೋರ್ಸ್ ನಿಮ್ಗೂ ನಮ್ಮ ಮನೆಗೆ ಬಂದು ಅವಮಾನ ಆಗಿದೆ, ನಿರಾಸೆ ಆಗಿದೆ. ಅದಕ್ಕೂ ಕಾರಣ ಶ್ರಾವಣಿನೇ. ಅಂದ್ರೆ ನಿಮಗೆ ಈ ಮದುವೆ ಇಷ್ಟನೂ ಇರ್ಲಿಲ್ಲ, ಒಪ್ಪಿಗೆನೂ ಇರ್ಲಿಲ್ಲ. ಹಾಗಂತ ಸುಮ್ಮನಾಗೋದಕ್ಕೆ ವಿಧಿನೂ ಇರ್ಲಿಲ್ಲ. ಈಗ ಎರಡನೇ ವಿಷಯ, ನಾನು ಸಹಾಯ ಕೇಳಕ್ಕೆ ಬಂದಿದ್ದು, ಆದ್ರೆ ನಾನು ಹೇಳೋ ವಿಷಯದಿಂದ ಸಹಾಯ ನಿಮಗಾಗತ್ತಾ ಅಥವಾ ನನಗಾಗತ್ತಾ ಅಂತ ನೀವೇ ಯೋಚನೆ ಮಾಡಿ. ವೀರುನ ರಾಜಕೀಯದಲ್ಲಿ ತುಳಿಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಿಮ್ಮನ್ನ ಭೇಟಿ ಆಗೋಣ ಅಂತ ಬಂದೆ. ಈಗ ಹೇಳಿ, ಸಹಾಯ ಯಾರಿಗಾಗುತ್ತೆ? ನಿಮ್ಗ, ನನಗ? ಗುಡ್. ಅಂದ್ರೆ ನಿಮ್ಮ ಪ್ರಕಾರ ವೀರುಗೆ ಹಿತಶತ್ರು ಅಂತಿರೋನು ನಾನೊಬ್ಬನೇ ಅಲ್ಲ. ಮನೆಯಲ್ಲಿ ಅವ್ರ ಅಕ್ಕನೇ ರಾಜಕೀಯವಾಗಿ ಅವ್ರನ್ನ ತುಳಿಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದನ್ನ ನಂಬುವಂತೀರಾ? ನಂಬಲೇಬೇಕು. ರಾಜಕೀಯದಲ್ಲಿ ಸ್ವಂತದವರೇ ಶತ್ರುಗಳಾಗುತ್ತೆ. ಇದ್ರ ಬಗ್ಗೆ ನಾನು ಹೊಸದಾಗೇನು ಹೇಳ್ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಮುಂಚೆಯಿಂದಾನು ನಿಮ್ಗೆ ವೀರುನ್ ಕಂಡ್ರೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೂ ಈ ಸಂಬಂಧ ಒಪ್ಕೊಂಡು ನೀವು ನಮ್ಮ ಮನೆಗೆ ಬಂದಾಗ ಖಂಡಿತ ವೀರುನ ಮುಳುಗ್ಸಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಿತ್ತು. ಹಾಗೆ ನೋಡಿದ್ರೆ ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳು ತೀರ್ಕೊಂಡಾಗ ಅವ್ರ ಸರ್ವಾಧಿಕಾರ ನನಗೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ತಮ್ಮ ವೀರುಗ್ ಬಂತು. ಇವತ್ತಿನವರೆಗೂ ಆ ಅಧಿಕಾರಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ನನ್ನ ಹಾಗೆ ನೀವೂನು ವೀರು ನೆಲ ಕಚ್ಚೋದನ್ನೇ ನೋಡಕ್ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಇದೌದು ಅನ್ನೋದಾದ್ರೆ ನಾವಿಬ್ರು ಮಾತನ್ನ ಮುಂದುವರಿಸ್ಬೋದು. ಏನಂತೀರಾ? ರಾಜಕೀಯವಾಗಿ ವೀರುನ ಮುಗಿಸ್ಬೇಕು ಅಂತ ನಾನು ಈ ಸಂಬಂಧ ಒಪ್ಕೊಂಡೆ. ಅವನನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಬೇಕಾದಷ್ಟು ಸಲ ಪ್ರಯತ್ನನೂ ಪಟ್ಟಿದ್ದೆ, ಆದ್ರೆ ಅದು ಯಾವುದೂ ಆಗಿರ್ಲಿಲ್ಲ. ಆದ್ರೆ ಈಗ ನೀವಾಗೆ ಬಂದು ನನ್ನನ್ನ ಭೇಟಿ ಮಾಡಿ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದೇ ನನಗೆ ಬೇಕಾಗಿದ್ದಿತ್ತು. ನನಗೆ ಗೊತ್ತು ವೀರು ಮುಂದೆ ನೇರವಾಗಿ ನಿಂತು ಹೋರಾಡೋದ್ ಕಷ್ಟ ಅಂತ. ಅದಕ್ಕೆ ನೀವು ಮುಂದೆ ನಿಂತು ಹೋರಾಡಿ, ನಾನು ಹಿಂದೆ ನಿಂತು ಅವನ ಕತೆನ ಮುಗಿಸ್ತೇನೆ. ಹಾಗೆ ಮಾಡೋದಕ್ಕೆ ನನಗೆ ದೊಡ್ಡ ಬೆಂಬಲ ಬೇಕು. ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೇನೆ. ವೀರು ರಾಜಕೀಯ ಭವಿಷ್ಯ ಇಲ್ಲಿಗೆ ಕೊನೆ ಆಗಬೇಕು. ಇದಕ್ಕೆ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಹೇಳಿ, ಈಗ ನಾವೇನ್ ಮಾಡಬೇಕು? ವೀರು ರಾಜಕೀಯದಲ್ಲಿ ಎಷ್ಟು ಪವರ್ಫುಲ್ ಅಂತ ನಿಮ್ಗೆ ಗೊತ್ತಿದೆ. ಅವನು ದುಡ್ಡಿಗೆ ಆಸೆ ಪಡೋನಲ್ಲ, ಹಾಗಂತ ದಡ್ಡತನದಲ್ಲಿ ಕೆಲಸ ಮಾಡೋನು ಅಲ್ಲ. ಹಾಗಾಗಿ ಅವನನ್ನ ಸಿಕ್ಕಾಕ್ಸೋದು ಸ್ವಲ್ಪ ಕಷ್ಟವಾದ ವಿಷಯನೇ.
ಆದ್ರೆ ವೀರು ಮರ್ಯಾದೆ ಗಂಜು, ಒಳ್ಳೆ ಹೆಸರು, ಮರ್ಯಾದೆ, ಅದೇ ಅವನ್ ವೀಕ್ನೆಸ್. ನಿಜ, ನೀವ್ ಹೇಳ್ತಿರೋದು ನಿಜ. ಇದುವರೆಗೂ ವೀರು ಮೇಲೆ ಒಂದೇ ಒಂದು ಹಗರಣ ಇಲ್ಲ, ರಾಜಕೀಯವಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಡೀ ರಾಜ್ಯದಲ್ಲಿ ಜನ ಹಾಡಿ ಕೊಂಡಾಡೋ ಒಬ್ಬನೇ ಒಬ್ಬ ರಾಜಕಾರಣಿ ಅಂದ್ರೆ ದಟ್ ಈಸ್ ವೀರು. ಅಷ್ಟು ಹೆಸರು ಮಾಡಿಬಿಟ್ಟಿದಾನ ಅವನು. ಅದೇ ಅವನನ್ನ ಮುಗಿಸ್ಬೇಕು. ಅವನೊಳ್ಳೆ ಹೆಸರೇ ಅವನನ್ನ ಹಾಳು ಮಾಡ್ಬೇಕು. ಜನ ಅವನ್ನ ಚೀತು ಅಂತ ಉಗಿಬೇಕು. ಮರ್ಯಾದೆಗೆ ಹಂಚ್ಕೊಂಡು ರಾಜಕೀಯದಿಂದಾನೇ ದೂರ ಇರ್ಬೇಕು. ಅವನು ಅಧಿಕಾರದಿಂದ ಕೆಳಗಿಳಿಬೇಕು. ಅದಕ್ಕೋಸ್ಕರ ಏನೇನ್ ಬೇಕೋ ನಾನೆಲ್ಲ ಮನೇಲಿ ಇಟ್ಕೊಂಡೆ ಸಹಾಯ ಮಾಡ್ತೀನಿ. ಹೊರಗಡೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ನಾನು ಬೆಂಕಿ ಹಚ್ಚಿದ್ರೆ ನೀವು ಬಿರುಗಾಳಿಯಾಗಿ ಅದನ್ನ ಎಲ್ಲಾ ಕಡೆ ಹರಡಿಸ್ಬೇಕು. ಆ ಕಿಚ್ಚಲ್ಲಿ ವೀರು ಭವಿಷ್ಯ ಸುಟ್ಟು ಬೂದಿ ಆಗ್ಬೇಕು. ಇಷ್ಟು ಹೇಳಿದ್ರಲ್ಲ, ಇನ್ನು ಮುಂದಿನ ನಾನ್ ನೋಡ್ಕೋತೀನಿ. ವೀರು ಒಬ್ಬ ಇಲ್ಲ ಅಂದ್ರೆ ರಾಜಕೀಯದಲ್ಲಿ ನನಗೆ ಯಾರು ಶತ್ರುಗಳೇ ಇರೋದಿಲ್ಲ. ನೀವಿನ್ನೇನು ಯೋಚನೆ ಮಾಡಬೇಡಿ. ಐ ವಿಲ್ ಟೇಕ್ ಕೇರ್. ಇನ್ನ ಆ ವೀರು ಕಥೆ ಮುಗಿಲಿ. ಏನೇ ತಿಂಡಿ ತಗೊಬಂದಿದ್ಯಾ? ಇದನ್ನೆಲ್ಲ ನಾನು ತಿನ್ಬೇಕಾ? ನನಗೊಂದು ಡೌಟು, ನೀನು ಯಾಕೆ ತಿಂಡಿಲಿ ವಿಷ ಬೆರೆಸಿರಬಾರ್ದು? ನೀವು ಅಂದರೆ ನನ್ನ ಬದುಕು, ನನ್ನ ಬದುಕಿಗೆ ನಾನೇ ವಿಷ ಹಾಕ್ತೀನ? ಡವರಾಣೆ ಸಾಕು, ಇಂಥ ಮಾತುಗಳನ್ನೆಲ್ಲ ನಾನು ಕೇಳಿದ್ದೀನಿ. ನಿನಗೆ ಬೇರೆ ಗಂಡಸ್ರ ಮೇಲೆ ಆಸೆ ಇದೆಯಲ್ಲ, ಅದರಲ್ಲೂ ಆ ಸುಬ್ಬು ನೋಡಿದ್ರೆ ನುರಿತಾ ಇರ್ತೀಯ. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.